ಪ್ಲೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಮೀಶೋ ಅಫಿಲಿಯೇಟ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ತುಂಬಾ ಜನ ನಂಗೆ ಸಪೋರ್ಟ್ ಮಾಡಿದೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡಿದೀರಾ, ಹಾಗೆ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ DM ಕೂಡ ಮಾಡ್ತಾ ಇದ್ದೀರಾ, ನಿಮ್ಗಿರೋ ಡೌಟ್ಸ್ ಗಳನ್ನ ಕೇಳ್ತಾ ಇದ್ದೀರಾ. ಸೊ ನನಗ್ ಗೊತ್ತಿರೋಷ್ಟು ನಾನ್ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇನ್ನು ಕೆಲವೊಬ್ಬರಿಗೆ ರಿಪ್ಲೈ ಮಾಡೋದಕ್ಕಾಗಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ಸ್ಯಾಟರ್ಡೆ. ಸೊ ಒಂದೆರಡು ದಿನ ಲೇಟ್ ಆಯ್ತು, ಸಾರಿ. ಸೊ ಇವತ್ತು ನಾನು ನಿಮ್ಮ ಕ್ವಶನ್ ಗಳಿಗೆ ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ತುಂಬಾ ಜನ ಕೇಳಿದೆ ಮೀಶೋ ಅಫಿಲಿಯೇಟ್ ನ ಹೇಗೆ ಶುರು ಮಾಡೋದು, ಇದನ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ 1000 ಫಾಲೋವರ್ಸ್ ಇರ್ಬೇಕಾ, ಅಫಿಲಿಯೇಟ್ ಇಂದ ಜಾಸ್ತಿ ಮಾಡ್ಕೋಬಹುದಾ, ಅಥವಾ ಫಾಲೋವರ್ಸ್ ಆದ್ಮೇಲೆ ಅಫಿಲಿಯೇಟ್ ಶುರು ಮಾಡ್ಬೋದಾ ಅಂತ ಕೂಡ ತುಂಬಾ ಜನ ಕ್ವಶನ್ಸ್ ಕೇಳಿದ್ದೀರಾ. ಹಾಗೇನೆ ಆಟೋ DM ಹೇಗೆ ಮಾಡೋದು ಅಂತ ಕೇಳಿದ್ದೀರಾ, ಬ್ಯಾಂಕ್ ಡೀಟೇಲ್ಸ್ ನ ಹೇಗೆ ಆಡ್ ಮಾಡೋದು ಅಂತ ಕೇಳಿದ್ದೀರಾ. ಸೊ ನಿಮ್ಮೆಲ್ಲಾ ಕ್ವಶನ್ಗೂ ಇವತ್ತು ನಾನು ಆನ್ಸರ್ ನ ಮಾಡ್ತಾ ಇದ್ದೀನಿ. ಎಲ್ಲ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಾನು ಮೀಶೋ ಅಫಿಲಿಯೇಟ್ ಶುರು ಮಾಡೋದಕ್ಕೆ ಮುಂಚೆ ಕಮ್ಮಿ ಫಾಲೋವರ್ಸ್ ಇದ್ರೂ ಶುರು ಮಾಡ್ಬೋದಾ, ಅಥವಾ 1000 ಫಾಲೋವರ್ಸ್ ಇರ್ಬೇಕಾ ಅಂತ ಕೇಳಿದೀರಾ. ಖಂಡಿತ ಇಲ್ಲ, 1000 ಫಾಲೋವರ್ಸ್ ಇರ್ಬೇಕು ಅನ್ನೋ ಯಾವುದೇ ಕ್ರಿಟೀರಿಯಾ ಇಲ್ಲ, ಓಕೆನಾ. ನೀವು 0 ಫಾಲೋವರ್ಸ್ ಇಂದ ಕೂಡ ನೀವು ಮೀಶೋ ಅಫಿಲಿಯೇಟ್ ಅನ್ನ ಶುರು ಮಾಡ್ಬೋದು, ಓಕೆನಾ. ಡೌಟ್ ಕ್ಲಿಯರ್ ಆಯ್ತಾ? 1000 ಫಾಲೋವರ್ಸ್ ಕ್ರಿಟೀರಿಯಾ ಇರಲ್ಲ, 0 ಫಾಲೋವರ್ಸ್ ಇಂದನೂ ಕೂಡ ನೀವು ಮೀಶೋ ಅಫಿಲಿಯೇಟ್ ನ ಶುರು ಮಾಡ್ಬೋದು, ಓಕೆನಾ. ಇನ್ಸ್ಟಾಗ್ರಾಮ್ ನ ಕನೆಕ್ಟ್ ಮಾಡ್ಬೇಕು ಮೀಶೋಗೆ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಮೀಶೋ ಅಕೌಂಟ್ ಇರ್ಬೇಕು, ಓಕೆ. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನಿಮ್ಗೆ ಗೊತ್ತಿರ್ಬೇಕು, ಓಕೆನಾ. ಇನ್ಸ್ಟಾಗ್ರಾಮ್ದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಅಫಿಲಿಯೇಟ್ ನಿಮ್ಗೆ ಓಪನ್ ಆಗಲ್ಲ, ಓಕೆನಾ. ನಿಮ್ಮ ಪಾಸ್ವರ್ಡ್ ನಿಮ್ಗೆ ಗೊತ್ತಿರ್ಬೇಕು. ಕೆಲವೊಂದ್ಸಲ ಒಬ್ರೊಬ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಫರ್ಗಟ್ ಪಾಸ್ವರ್ಡ್ ಅಂತ ಕೊಟ್ರೆ ನಿಮ್ಮ ಇಮೇಲ್ಗೆ ನಿಮ್ಗೆ ಪಾಸ್ವರ್ಡ್ ಬರುತ್ತೆ, ಇಲ್ಲ ಹೊಸ ಪಾಸ್ವರ್ಡ್ ನ ನೀವು ಮಾಡ್ಕೊಳ್ಬೇಕು, ಓಕೆನಾ. ಆ ರೀತಿ ಆಪ್ಷನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಫರ್ಗಟ್ ಪಾಸ್ವರ್ಡ್ ಕೊಟ್ರೆ ನಿಮ್ಮ ಮೇಲ್ ID ಏನಾದ್ರೂ ನೀವು ಈಗ ರೀಸೆಂಟ್ ಆಗಿ ಯೂಸ್ ಮಾಡ್ತಿರೋ ಮೇಲ್ ಐಡಿನೇ ಆದ್ರೆ ನೀವು ಅದನ್ನ ಕಂಡಿಡ್ಕೋಬಹುದು. ಮೇ ಬಿ ನಿಮ್ಗೆಲ್ಲ ಮರ್ತೋಗಿದೆ ಅಂತ ಹೇಳಿದ್ರೆ ನೀವು ಹೊಸದಾಗಿ ಶುರು ಮಾಡ್ಬೇಕಾಗುತ್ತೆ, ಓಕೆನಾ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೇಗೆ ಜಾಯ್ನ್ ಆಗೋದು ಅಂತ ಕೇಳಿದ್ರಲ್ವಾ, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ, ಓಕೆನಾ. ಫಸ್ಟ್ ನೀವು ಗೂಗಲ್ ಹೋಗ್ಬೇಕಾಗುತ್ತೆ. ಗೂಗಲ್ ಹೋಗಿ ಮೀಶೋ ಅಫಿಲಿಯೇಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಒಂದು ವೆಬ್ ಓಪನ್ ಆಗುತ್ತೆ. ಅದನ್ನ ನೀವು ಓಪನ್ ಮಾಡಿದಾಗ ನಿಮ್ಗೆ 3 ಆಪ್ಷನ್ ಬರುತ್ತೆ. ಒಂದು ಇನ್ಸ್ಟಾಗ್ರಾಮ್, ಇನ್ನೊಂದು ಫೇಸ್ಬುಕ್, ಇನ್ನೊಂದು ಯೂಟ್ಯೂಬ್ ಅಂತ ಬರುತ್ತೆ, ಆಯ್ತಾ. ನೀವು 3ರಲ್ಲೂ ಅಫಿಲಿಯೇಟ್ ಶುರು ಮಾಡ್ಬೋದು. ಸೊ ನಿಮಗೆ ಬೇಕಾಗಿರೋದು ಯಾವುದು? ಇನ್ಸ್ಟಾಗ್ರಾಮ್. ಸೊ ಹಾಗಾಗಿ ಏನು, ಇನ್ಸ್ಟಾಗ್ರಾಮ್ ನ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಜಸ್ಟ್ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ನ ಕೊಟ್ರೆ ನಿಮ್ಮ ಮೀಶೋ ಅಫಿಲಿಯೇಟ್ ಏನಾಗುತ್ತೆ, ಓಪನ್ ಆಗುತ್ತೆ, ಓಕೆನಾ. ಮೀಶೋ ಆಪ್ ಕೂಡ ನೀವು ಇಟ್ಕೊಂಡಿರ್ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಲ್ಲಿ ಫಸ್ಟ್ ಏನ್ ಮಾಡಿ, ನೀವು ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀರಲ್ಲ ಫೋನ್ ನಂಬರು, ಆ ಫೋನ್ ನಂಬರ್ ನ ಕೊಟ್ಬಿಟ್ಟು ಒಂದು ಮೀಶೋ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ನಿಮ್ ಫೋನ್ ನಂಬರ್ ನ ಕೊಡಿ, ಅದು ಪಾಸ್ವರ್ಡ್ ಕೇಳುತ್ತೆ, ಕೊಡಿ. ಅದಾದ್ಮೇಲೆ ನಿಮ್ಮ ಮೀಶೋ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ಅದಾದ್ಮೇಲೆ ನೀವು ಯಾವ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇದ್ದೀರೋ ಆ ಇನ್ಸ್ಟಾಗ್ರಾಮ್ದು ಯೂಸರ್ ನೇಮ್ ಕೊಡಿ ಮತ್ತೆ ಪಾಸ್ವರ್ಡ್ ಕೊಡಿ. ಆವಾಗ ನಿಮ್ಮ ಮೀಶೋ ಆಪ್ ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ, ಓಕೆನಾ. ಫೋನ್ ನಂಬರ್ ಕೇಳುತ್ತೆ, ಆವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಇದೇ ಸೇಮ್ ಫೋನ್ ನಂಬರ್ ಕೊಟ್ಟಾಗ ಏನಾಗುತ್ತೆ, ಇದೆರಡನ್ನು ಲಿಂಕ್ ಆಗುತ್ತೆ. ಸೇಮ್ ಅದೇ ಮೆಥಡ್ ಅಲ್ಲಿ ನೀವು ಫೇಸ್ಬುಕ್ ಹಾಗೆ ಯೂಟ್ಯೂಬ್ ನ ನೀವು ಕನೆಕ್ಟ್ ಮಾಡ್ಕೋಬಹುದು, ಗೊತ್ತಾಯ್ತಾ. ಇವೆರಡನ್ನು ನೀವು ಅದೇ ರೀತಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಬೇಕಾಗಿರೋದೇನು, ಇನ್ಸ್ಟಾಗ್ರಾಮ್ ಅಲ್ಲ. ಸೊ ಇನ್ಸ್ಟಾಗ್ರಾಮ್ ಯೂಸರ್ ನೇಮು ಪಾಸ್ವರ್ಡ್ ನ ಕೊಟ್ರೆ ಸಾಕು, ನಿಮ್ಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನೀವು ಜಾಯಿನ್ ಆಗ್ಬೋದು. ತುಂಬಾ ಈಸಿ ಇರುತ್ತೆ, ಓಕೆನಾ. ಇನ್ಸ್ಟಾಗ್ರಾಮ್ಗೆ ಹೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಲಿಂಕ್ ಗಳು ಸಿಗುತ್ತೆ, ಓಕೆ. ಆ ಲಿಂಕ್ ಗಳಿಗೆ ಹೋಗಿ ಕೂಡ ನೀವೇನ್ ಮಾಡ್ಬೋದು, ಓಪನ್ ಮಾಡ್ಕೋಬಹುದು. ತುಂಬಾ ಜನಕ್ಕೆ ಅದು ಓಪನ್ ಆಗ್ತಾ ಇಲ್ಲ. ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲೇ ಲಿಂಕ್ ನ ಹುಡ್ಕೊಂಡು ನಾನು ಜಾಯಿನ್ ಆಗಿದ್ದು, ಓಕೆನಾ. ಬಟ್ ನನಗೂ ಈಗ ಓಪನ್ ಆಗ್ತಾ ಇಲ್ಲ. ಸೊ ಅದರಿಂದ ನಾನು ಗೂಗಲ್ ನ ಸಜೆಸ್ಟ್ ಮಾಡ್ತೀನಿ, ಓಕೆನಾ. ಗೂಗಲ್ ಹೋಗಿ ಮೀಶೋ ಅಫಿಲಿಯೇಟ್ ಅಂತ ಕೊಟ್ಟಾಗ ಈ ರೀತಿ ಲಿಂಕ್ ಬರುತ್ತೆ. ಅದರಿಂದ ನೀವು ಇನ್ಸ್ಟಾಗ್ರಾಮ್ ನ ಕನೆಕ್ಟ್ ಮಾಡ್ಕೋಬಹುದು. ಎಲ್ಲದಕ್ಕೂ ಮುಂಚೆ ನೀವು ಯೂಸರ್ ನೇಮು ಪಾಸ್ವರ್ಡ್ ನ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೇನೆ ಒಂದು ಮೀಶೋ ಅಕೌಂಟ್ ಕೂಡ ನಿಮ್ಮ ಹತ್ರ ಇರ್ಬೇಕಾಗುತ್ತೆ, ಓಕೆನಾ. ಫೋನ್ ನಲ್ಲಿ ಮೀಶೋ ಅಕೌಂಟ್ ಇರ್ಬೇಕಾಗುತ್ತೆ. ಸೇಮ್ ಫೋನ್ ನಂಬರ್ ನ ಕೊಟ್ಕೊಂಡಿರ್ಬೇಕಾಗುತ್ತೆ. OTP ಬರುತ್ತೆ, ಓಕೆನಾ. ಹೀಗೆ ಮೀಶೋ ಪ್ರಾಡಕ್ಟ್ ಗಳನ್ನ ಆರ್ಡರ್ ಮಾಡೋದು ಅಂತ ಕೇಳಿದಿರಲ್ವಾ.
ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿ ಹೇಳ್ಕೊಡ್ತೀನಿ ನೋಡಿ. ಯಾವ ರೀತಿ ಪ್ರಾಡಕ್ಟ್‌ಗಳನ್ನ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಮೀಶೋ ಆ್ಯಪನ್ನ ಓಪನ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಫಿಲಿಯೇಟ್ ಅಂತ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. ಇಲ್ಲಿ ಅಫಿಲಿಯೇಟ್ ಅಂತ ಯಾವ್ದ್ಯಾವ್ ಪ್ರಾಡಕ್ಟಿಗಿದೆ ನಿಮಗೆ ಅಫಿಲಿಯೇಟ್ ಅಂತ, ಅದನ್ನ ಮಾತ್ರ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅಫಿಲಿಯೇಟ್ ಇಲ್ದೇ ಇರುವಂತ ಪ್ರಾಡಕ್ಟ್ ಅನ್ನ ನೀವು ವಿಡಿಯೋ ಮಾಡಿ ಹಾಕೋದ್ರಿಂದ ನಿಮ್ಗೆ ಬರೀ 0.5% ಕಮಿಷನ್ ಸಿಗುತ್ತೆ. ಸೊ ಇಲ್ಲಿ ಅಫಿಲಿಯೇಟ್ 10%, 4%, 5% ಅಂತ ಇದೆ ನೋಡಿ, ಅಷ್ಟು ಪರ್ಸೆಂಟ್ ಕಮಿಷನ್ ನಿಮ್ಗೆ ಜಾಸ್ತಿ ಬೇರೆದ್ರಿಂದ ಸಿಗುತ್ತೆ. ಸೊ ಅಫಿಲಿಯೇಟ್ ಅಂತ 10%, 15% ಯಾವ್ದ್ಯಾವ್ದು ಪ್ರಾಡಕ್ಟ್ ಅಲ್ಲಿ ಇದೆಯೋ ಆ ಪ್ರಾಡಕ್ಟ್‌ಗಳನ್ನ ನೀವು ಪರ್ಚೇಸ್ ಮಾಡಿ ವಿಡಿಯೋ ಮಾಡಿ ಆದಷ್ಟು ಪರ್ಸೆಂಟೇಜ್ ಜಾಸ್ತಿ ಯಾವ್ದ್ರಲ್ಲಿರುತ್ತೆ ಅಫಿಲಿಯೇಟ್ ಅಲ್ಲಿ ಜಾಸ್ತಿ ಪರ್ಸೆಂಟ್ ಯಾವ್ದ್ರಲ್ಲಿ ಕೊಡ್ತಾ ಇದ್ದಾರೋ ಆ ಪ್ರಾಡಕ್ಟ್‌ನ ನೀವು ಪರ್ಚೇಸ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಅರ್ನಿಂಗ್ಸ್ ಬರೋದಕ್ಕೆ ಶುರುವಾಗುತ್ತೆ. ನೀವೇನಾದ್ರೂ ಅಫಿಲಿಯೇಟ್ ಇಲ್ದೇ ಇರುವಂತಹ ಪ್ರಾಡಕ್ಟ್‌ನ ಮಾಡೋದ್ರಿಂದ 0.5% ನಿಮ್ಗೆ ಇನ್ಕಮ್ ಬರೋದ್ರಿಂದ ಸೊ ನಿಮ್ಗೆ ಅರ್ನಿಂಗ್ಸ್ ಚೆನ್ನಾಗಿ ಆಗೋದಿಲ್ಲ. ಗೊತ್ತಾಯ್ತಾ? ಫಸ್ಟ್ ನೀವೇನ್ ಮಾಡ್ಬೇಕು, ಯಾವ್ದ್ರಲ್ಲಿ ಜಾಸ್ತಿ ಕಮಿಷನ್ ಸಿಗ್ತಾ ಇದೆ ಆ ಪ್ರಾಡಕ್ಟ್‌ನ ಪರ್ಚೇಸ್ ಮಾಡಿ ಒಳ್ಳೆ ರೀತಿನಲ್ಲಿ ವಿಡಿಯೋ ಮಾಡಿ ನೀವು ಹಾಕ್ಬೇಕಾಗುತ್ತೆ. ಸೊ ಗೈಸ್, ಇದಿಷ್ಟೇ ಅಲ್ದೇನೆ ಇವತ್ತು ತಾನೇ ಇನ್ನೊಬ್ರು ನನಗೆ ಕೇಳಿದ್ರು, ಅಕ್ಕ ಪ್ರಾಡಕ್ಟ್ ನನಗೆ ಲೇಟ್ ಆಗಿ ಬರ್ತಾ ಇದೆ ಅಂತ. ಹೌದು, ನೀವು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೇನೆ ನೀವು ವಾಸ ಮಾಡ್ತಾ ಇರುವಂತಹ ಪ್ಲೇಸ್ ಯಾವ್ದು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಓಕೆನಾ? ಈಗ ನೀವೇನಾದ್ರೂ ಬ್ಯಾಂಗ್ಳೂರ್, ಮೈಸೂರ್ ಟೌನ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೆ ಪ್ರಾಡಕ್ಟ್‌ಗಳು ಬೇಗ ರೀಚ್ ಆಗುತ್ತೆ. ನೀವು ಹಳ್ಳಿ ಭಾಗದಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರಾಡಕ್ಟ್‌ಗಳು ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ನಾವು ಆರ್ಡರ್ ಮಾಡೋ ಪ್ರಾಡಕ್ಟು ಬರೀ ಆಗ್ರಾ ಇಂದ ಆಗಿರ್ಬೋದು, ಡೆಲ್ಲಿಯಿಂದ ಆಗಿರ್ಬೋದು, ಕೆಲವೊಂದು ಪ್ರಾಡಕ್ಟ್ ನಮ್ಗೆ ಚೆನ್ನೈಯಿಂದ ಬರುತ್ತೆ, ಕೆಲವೊಂದು ಹತ್ರ ರಾಜ್ಯಗಳಿಂದ ಬರುತ್ತೆ, ಇನ್ನು ಕೆಲವೊಂದು ಪ್ರಾಡಕ್ಟ್‌ಗಳು ದೂರದಿಂದ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಟೈಮು ವೇರಿಯೇಷನ್ ಅಂತೂ ಇದ್ದೇ ಇರುತ್ತೆ. ನಾವು ಅನ್ಕೊಂಡಂಗೆನೆ 3 ಡೇಸು 4 ಡೇಸ್ಗೆಲ್ಲ ಪ್ರಾಡಕ್ಟ್‌ಗಳು ಡೆಲಿವರಿ ಆಗಲ್ಲ. ಒಂದೊಂದು ಪ್ರಾಡಕ್ಟು ಒಂದೊಂದು ದಿನಕ್ಕೆ ರೀಚ್ ಆಗುತ್ತೆ. ನನಗೆ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಕೆಲವೊಂದು ಪ್ರಾಡಕ್ಟು 2 ದಿನಕ್ಕೆ ರೀಚ್ ಆಗುತ್ತೆ. ಕೆಲವೊಂದು ಪ್ರಾಡಕ್ಟು 2 ವಾರ ಆದ್ರೂನು ರೀಚ್ ಆಗಲ್ಲ. ಓಕೆನಾ? ಇದನ್ನ ನಾವು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಎಲ್ಲೆಲ್ಲಿಂದ ಎಲ್ಲ ಬರ್ಬೇಕಲ್ವಾ? ಅದು ಬರೋ ಟೈಮ್‌ಗೆ ಬರುತ್ತೆ. ಅದಕ್ಕೆ ನಾವು ಏನು ಮಾಡಕ್ ಆಗೋದಿಲ್ಲ. ಓಕೆನಾ? ಸೊ ಯಾರು ಇದನ್ನ ಡೌಟ್ ಕೇಳಿದ್ರಲ್ವಾ ನನ್ನನ್ನ, ಅವ್ರಿಗೋಸ್ಕರ ಇದು ಹೇಳ್ತಾ ಇದ್ದೀನಿ ಅಷ್ಟೇನೆ. ಪ್ರಾಡಕ್ಟ್‌ಗಳು ಎಲ್ಲಾ ಪ್ರಾಡಕ್ಟುನು ನಾವ್ ಹೇಳಿರೋ ಟೈಮ್‌ಗೆ ಬರೋದಿಲ್ಲ. ನಾವು ಎಲ್ಲಿಂದ ಆರ್ಡರ್ ಮಾಡಿರ್ತೀವಿ, ಯಾವ ರಾಜ್ಯದಿಂದ ಆರ್ಡರ್ ಮಾಡಿರ್ತೀವಿ ನೋಡಿ, ಅಲ್ಲಿಂದ ಬರೋದು ಲೇಟ್ ಆಗೋದ್ರಿಂದ ನಮ್ಗೆ ಅದು ತಲುಪೋದು ಲೇಟ್ ಆಗಿರುತ್ತೆ. ಓಕೆನಾ? ನೋಡಿ, ನೀವು ಮೀಶೋ ಅಫಿಲಿಯೇಟ್ ಶುರು ಮಾಡ್ತಿದ್ದೀರಾ ಅಂದ್ರೆ ಒಂದು ಅಕೌಂಟ್ ಯೂಸ್ ಮಾಡಿ ಆಯ್ತಾ? 2-3 ಅಕೌಂಟ್ ಇಟ್ಕೊಂಡು 2-3 ಅಕೌಂಟಲ್ಲೂ ನಾನು ಮೀಶೋ ಅಫಿಲಿಯೇಟ್ ಮಾಡ್ತೀನಿ ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ಅಕೌಂಟ್‌ನ ಚೆನ್ನಾಗಿ ಇಟ್ಕೊಳ್ಳಿ. ಅದ್ರ ಪಾಸ್ವರ್ಡ್, ಯೂಸರ್ ನೇಮ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇನ್ನೂ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಯಾವ ರೀತಿ ಪ್ರಾಡಕ್ಟ್‌ಗಳನ್ನ ಮಾಡಿದ್ರೆ ಚೆನ್ನಾಗಿ ರೀಚ್ ಆಗ್ತೀವಿ ಅಂತ ಕೇಳಿದ್ರು. ನನ್ನ ಪ್ರಕಾರ ಹೋಮ್ ಅಪ್ಲಯನ್ಸಸ್, ಈಗ ಹೌಸ್ ವೈಫ್ಸ್ ಜಾಸ್ತಿ ನೋಡೋದ್ರಿಂದ ಇನ್ಸ್ಟಾಗ್ರಾಮ್ ಎಲ್ಲ ಈ ರೀತಿ ಅಫಿಲಿಯೇಟ್ ಮಾಡೋದೆಲ್ಲ ಆದ್ರೆ ಜಾಸ್ತಿ ಹೋಮ್ ಡೆಕೋರೇಷನ್ ಆಗಿರ್ಬೋದು, ಕಿಚನ್ ಇಂಗ್ರೀಡಿಯೆಂಟ್ಸ್ ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಿ, ಕಿಚನ್ ಎಸೆನ್ಸಿಯಲ್ಸ್ ಆಗಿರ್ಬೋದು ಅಥವಾ ಹೋಮ್ ಎಸೆನ್ಷಿಯಲ್ಸ್ ಆಗಿರ್ಬೋದು, ಈ ರೀತಿ ಪ್ರಾಡಕ್ಟ್‌ಗಳ ಬಗ್ಗೆ ನಾವು ವಿಡಿಯೋಸ್ ಮಾಡೋದ್ರಿಂದ ಜಾಸ್ತಿ ಜನ ಪರ್ಚೇಸ್ ಮಾಡ್ತಾರೆ. ಇನ್ನೂ ನೀವು ಚೆನ್ನಾಗಿ ಎಕ್ಸ್‌ಪ್ಲೇನ್ ಮಾಡ್ತೀರಾ ಅಂದ್ರೆ ಡ್ರೆಸ್‌ಗಳಾಗಿರ್ಬೋದು, ಸ್ಯಾರಿಗಳಾಗಿರ್ಬೋದು, ಈ ತರ ವಸ್ತುಗಳ ಬಗ್ಗೆ ನೀವು ವಿಡಿಯೋಸ್‌ನ ಮಾಡ್ಬೋದು. ಮತ್ತೆ ಜ್ಯುವೆಲ್ಲರೀಸ್ ಕೂಡ ನೀವು ಮಾಡ್ಬೋದು. ಇದು ಕೂಡ ಒಳ್ಳೆ ರೀತಿಯಲ್ಲಿ ರೀಚ್ ಆಗುತ್ತೆ. ಸೊ ಗರ್ಲೀಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಇನ್ನೂ ಅಫಿಲಿಯೇಟ್‌ನ ಶುರು ಮಾಡಿಲ್ವೋ ಖಂಡಿತ ನೀವು ಶುರು ಮಾಡ್ಬೋದು, ತೊಂದರೆ ಏನಿಲ್ಲ. 0 ಫಾಲೋವರ್ಸ್ ಇಂದ ಕೂಡ ನೀವು ಅರ್ನಿಂಗ್ಸ್‌ನ ಮಾಡ್ತಾ ಹೋಗ್ಬೋದು. ನೀವು ಮಾಡುವಂತಹ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಹಾಗೆ ನೀವು ತೋರಿಸುವಂತ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೇಕು. ಹಾಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾರೆ, ಹಾಗೆ ನೀವು ಕೂಡ ಅರ್ನಿಂಗ್ಸ್‌ನ ಮಾಡ್ಬೋದು. ಇದನ್ನ ಮಾಡೋದಕ್ಕೆ ಆಕ್ಚುಲಿ ಗರ್ಲ್ಸ್ ಮಾತ್ರ ಮಾಡ್ಬೇಕು ಅಂತ ಇಲ್ಲ, ಬಾಯ್ಸ್ ಕೂಡ ಮಾಡ್ಬೋದು ವಿಡಿಯೋಸ್‌ನ. ತುಂಬಾ ಜನ ಅಫಿಲಿಯೇಟ್‌ನ ಮಾಡ್ತಾ ಇದ್ದಾರೆ ಬಾಯ್ಸ್ ಕೂಡ. ನಮ್ಗೆ ಫೇಸ್ ತೋರಿಸುವಂತಹ ಅವಶ್ಯಕತೆ ಕೂಡ ಇಲ್ಲ. ಇತ್ತೀಚೆಗೆ ಎಐನ ಯೂಸ್ ಮಾಡ್ಕೊಂಡು ಕೂಡ ಮೀಶೋ ಅಫಿಲಿಯೇಟ್‌ನ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಮೆಸೇಜ್ ಮಾಡಿ. ಎಐನ ಯೂಸ್ ಮಾಡ್ಕೊಂಡು ಹೇಗೆ ಅಫಿಲಿಯೇಟ್ ಮಾಡ್ಬೋದು ಅಂತ ಖಂಡಿತ ಅದ್ರ ಬಗ್ಗೆನೂ ಆ ಟಾಪಿಕ್ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ?
ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ.